ಬ್ಲೌಸ್ ಮಾತ್ರ ನೋಡ್ತಾ ಇದ್ರಲ್ಲ ಯಾಕೆ ಮಾಮ್? ಸೀರೆ ಇದ್ರೆ ತಾನೇ ಮ್ಯಾಚಿಂಗ್ ಗೊತ್ತಾಗೋದು. ಆ ಪೌಡರ್ ಕೊಡು. ಈ ಪೌಡರ್ ಹಾಕಿದ್ರೆ ಇನ್ನೂ ಶೈನಿಂಗ್ ಬರುತ್ತಾ? ಕಿರ್ಚ್ಕೋತಾರೆ, ಕೂಗ್ ಕೇಳಿಸುತ್ತೆ. ಯಾರು? ಏಯ್, ಹೆಣ್ಮಕ್ಳ ಬಟ್ಟೆ ಬಗ್ಗೆ ನೀನ್ ಲೈಟಾಗಿ ಮಾತಾಡ್ಬೇಡ್ವೋ? ಬಾಯಿ ಮುಚ್ಕೊಂಡು ಏನ್ ಮಾಡ್ತೀನಿ ಅಂತ ನೋಡ್ಬೋದಲ್ವಾ? ಅಖಂಡ ಸ್ವಾಮಿ ಕೊಟ್ಟಿರೋ ಈ ಪೌಡರ್ನ ನಯನಿ ಜಾಕೆಟ್ ಮೇಲೆ ಯಾಕೆ ಹಾಕ್ದೆ ಅಂದ್ರೆ, ಇದರಲ್ಲಿ ಯಾವುದೇ ಜಾಕೆಟ್ ಹಾಕ್ಕೊಂಡು ಮಕ್ಕಳಿಗೆ ಹಾಲು ಕೊಡಬಾರ್ದು. ಯಾಕೆ ಮಾಮ್? ಹಾವನ್ನ ವಶಪಡಿಸ್ಕೊಳ್ಳೋ ಗುಣ ಇದಕ್ಕಿದೆ ಅಂದ್ರೆ, ಈ ಪೌಡರ್ ಯಾರ ನಾಲ್ಗೆಗಾದ್ರೂ ಟಚ್ ಆದ್ರೆ ಮತ್ತೇರಿ ಪ್ರಜ್ಞೆ ತಪ್ಪೋ ಅಂತ ಚಾನ್ಸಸ್ ಇದೆ. ಮಾಮ್, ರಿಸ್ಕ್ ತಗೋತಾ ಇದ್ದೀರೇನೋ? ನಯನಿಗೆ ಗೊತ್ತಾದ್ರೆ ಚಿಕ್ಕವರ ದೊಡ್ಡವರ ಅಂತನೂ ನೋಡಲ್ಲ. ಯಾಕೆ ಅಂದ್ರೆ ಗಾನವಿನೋ ಗಾಯತ್ರಿನೋ ತಾಯಿಯಲ್ಲಂತೂ ಕುಡ್ದೇ ಕುಡಿತಾರೆ. ನೀವೇನೋ ಮಾಡಿದ್ದೀರಾ ಅಂತ ಒಂದ್ ವೇಳೆ ಕಂಡು ಹಿಡಿದ್ಲು ಅಂತ ಅನ್ಕೊಳ್ಳಿ, ಅವಳು ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ನಿಮ್ ನಾಲ್ಗೆ ಬಿದ್ದೋಗೋ ತರ ಮಾಡ್ತಾಳೆ ಮಾಮ್. ಇದಕ್ಕೆಲ್ಲ ಯಾಕೋ ಚಿಂತೆ ಮಾಡ್ತಿದ್ಯಾ? ನಾನು ಪೌಡರ್ ಚೆಲ್ಲಿದ್ದು ನಯನಿಗೆ ಗೊತ್ತಾಯ್ತು ಅಂತ ಅನ್ಕೋ, ಅದು ನಮಗೆ ಒಳ್ಳೇದಲ್ವೇನೋ? ಹೇಗೆ? ಇದರಲ್ಲೇನೋ ಅನುಮಾನ ಪಡೋವಂಥ ವಿಷಯ ಇದೆ ಅಂತ ಮಕ್ಕಳಿಗೆ ಹಾಲು ಕೊಡಲ್ಲ ಕಣೋ. ಹಾಗಿರುವಾಗ ನೀವು ಹೊಲಕ್ಕೆ ಗೊಬ್ಬರ ಹಾಕ್ದಾಗೆ ಈ ಪುಡಿನ ಹಾಕೋದು ಅವಶ್ಯಕತೆ ಇದೆಯಾ ಮಾಮ್? ನಯನಿಗೆ ಡೌಟ್ ಬರಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದೀನಿ. ಇದೇನ್ ಮಾಮ್? ಓ, ರಿವರ್ಸ್ ಡ್ರಾಮಾನಾ? ಎಸ್, ಸಮಥಿಂಗ್ ಏನೋ ಇದೆ ಅಂತ, ಪ್ರಾಬ್ಲಮ್ ಆಗಬಹುದು ಅಂತ. ಪುಡಿ ಹಾಕಿರೋ ಬ್ಲೌಸ್ನ ಹಾಕೊಳ್ಳಲ್ಲ ಅಂತೀರಾ? ಇಡಿಯಟ್. ಗೊತ್ತಿಲ್ಲದೆ ಕೇಳ್ದೆ ಮಾಮ್. ಮಕ್ಕಳಿಗೆ ಹಾಲು ಕೊಡಲ್ಲ. ವಾಟ್ ನೆಕ್ಸ್ಟ್? ಹಸು ಹಾಲು ತರಿಸಿ ಕುಡಿಸ್ತೀನಿ ಅಂತಾಳೆ. ಓಕೆ. ಆ ಹಾಲ್ಗೆ ನಾವು ಪೌಡರ್ ಕಲಸಿದ್ರೆ ನಾಗರಾಜ ಮಕ್ಕಳನ್ನ ಕಾಪಾಡೋದಕ್ಕೆ ಬರ್ತಾನೆ. ವಶೀಕರಣದ ಪ್ರಭಾವದಿಂದ ಆ ಮಡಿಕೆ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಆ ಹಾವು. ಓಹೋ, ಮಡಿಕೆಯಲ್ಲಿ ಪುಡಿ ಹಾಕಿರೋದು ನಯನಿಗೆ ಗೊತ್ತಾಗಲ್ವಾ? ತನ್ನ ಮಗು ಗಾನವಿಗೇನಾದ್ರೂ ಕುಡ್ಸೋಣ ಅಂತ ನೋಡಿದ್ರೆ ಗೊತ್ತಾಗಲ್ಲ. ಗಾಯತ್ರಿಗೆ ಅದನ್ನ ತಿನ್ಸಿದ್ರೆ? ಆಗ ರಿಸ್ಕ್ ತಗೊಂಡು ಹಾಗೇನೆ ನೋಡೋಣ ಏನಾಗುತ್ತೆ ಅಂತ. ನೈನಿ, ಚಿಕ್ಕಮ್ಮ, ಗಾಯತ್ರಿ ಎತ್ಕೊಳಮ್ಮ ತಾಯಿ. ಇವಳನ್ನ ಮೇಂಟೈನ್ ಮಾಡಕ್ ನನ್ ಕೈಲಾಗಲ್ಲಪ್ಪ. ಏನ್ ಬೇಕು ಅಂತಳೋ ಏನ್ ಕತೆನೋ ಒಂದು ಅರ್ಥ ಆಗಲ್ಲ. ಇನ್ನು ಮಾತು ಬರಲ್ವಲ್ಲ. ಚಿಕ್ಕಮ್ಮ, ಮಕ್ಳಿಗೆ ಹಸ್ವಾದ್ರೂ ಅಳ್ತಾರೆ. ನನಗ್ ಮಕ್ಳಿದ್ದಿದ್ರೆ ಈ ಲಾಜಿಕ್ ಅರ್ಥ ಆಗ್ತಿತ್ತೇನೋ. ಹೋಗ್ಲಿ ಬಿಡು, ನೀನ್ ಹಾಲು ಕೊಡು. ಅಲ್ಲಿವರೆಗೂ ಅಳು ನಿಲ್ಸಲ್ಲ ಈ ಮಹಾತಾಯಿ ಗಾಯತ್ರಿ. ನೈನಿ, ಇಲ್ಲಿ ನೋಡು. ಏನಕ್ಕ? ಇದು ನಿಂದೆ ಅಲ್ವಾ ನೈನಿ? ಅವಳ್ದಲ್ಲ ಅಂದ್ರೆ ನೀನ್ ಹಾಕೋತೇನೆ. ಈ ಕೈ ತೋಳಲ್ ಒಳಗಡೆ ಹೋದ್ರೆ ಆ ಕಡೆಯಿಂದ ಆಚೆ ಬರ್ತೀಯ. ಅಬ್ಬಾ ಆಂಟಿ, ನೋಡು ಅಂದ್ರೆ ನೀವೇನೋ ನೋಡ್ತಿದ್ದೀರಲ್ಲ. ಇನ್ನೇನ್ ನೋಡ್ಬೇಕಮ್ಮ? ಏನೋ ಪೌಡ್ರ್ ಅಂಟ್ಕೊಂಡು ಹಾಕಿದ್ಯಲ್ಲ? ಹಾ, ಕರೆಕ್ಟ್. ನಿನ್ ಬ್ಲೌಸ್ ಮೇಲೆ ಮಾತ್ರ ಈ ತರ ಪೌಡರ್ ಬಿದ್ದಿರೋದು. ಅದೇನ್ ಪೌಡ್ರೆ ಹಾಸ್? ಆ ಥರ ಪೌಡ್ರ್ ಹಾಕಿದ್ರೆ ಅದರಿಂದ ಘಮ ಘಮ ಅಂತ ವಾಸನೆ ಬರುತ್ತಾ ಹೇಗೆ? ಚಿಕ್ಕಮ್ಮ, 1 ನಿಮಿಷ ಇಲ್ಲಿ ಕೊಡು.
ನೈನಿ ಏನಾಯ್ತು? ಈ ಪುಡಿ ಒಳ್ಳೇದಲ್ಲ ಅಂತ ಅನ್ನಿಸ್ತಿದೆ. ಇನ್ನೊಂದ್ಸಲ ಒಗ್ದು ಒಣಗಾಕ್ತೀನಕ್ಕ. ಆ ಕೆಲಸ ಮಾಡು ನೈನಿ. ಅಷ್ಟಕ್ಕೂ ನಿನ್ ಬ್ಲೌಸಿಗೆ ಮಾತ್ರ ಈ ತರ ಪೌಡರ್ ಯಾಕೆ ಅಂಟಿದೆ ಅಂತ ಯೋಚಿಸ್ತಿದ್ದೀನಿ. ಅಂದ್ರೆ ಇದ್ರಲ್ಲಿ ತಿಳ್ಕೊಳ್ಳೋಂತ ಬ್ರಹ್ಮವಿದ್ಯೆ ಬೇರೆ ಇದೆಯೇನೆ? ಇದೇ ಚಿಕ್ಕಮ್ಮ. ನಾನು ಗಮನ ಕೊಡದೆ ರೆಡಿ ಆದ ತಕ್ಷಣನೇ ಈ ಬ್ಲೌಸ್ನ ಹಾಕೊಂಡೆ. ನನ್ನ ಲೆಕ್ಕದ ಪ್ರಕಾರ ನೀನ್ ಇವಾಗ ಹಾಕೊಂಡಿರೋ ಬ್ಲೌಸ್ ಮೇಲೂ ಈ ತರ ಪೌಡರ್ ಬಿದ್ದಿರತ್ತೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಜೇಮ್ಸ್ ಬಾಂಡ್ ಥರ ಪೋಸ್ ಕೊಟ್ಟು ಯೋಚಿಸೋವರೆಗೂ ಐಡಿಯಾ ಬರಲ್ಲ. ನೀನೇನೋ ಕಟ್ಟುಕತೆ ಹೇಳ್ತೀಯ ಅನ್ನೋದು ನನಗೆ ಗೊತ್ತು. ಬಟ್ಟೆ ಮೇಲೆ ಪೌಡ್ರ್ ಡಬ್ಬ ಬಿದ್ದಿರತ್ತೆ, ಅಷ್ಟು ಮಾತ್ರಕ್ಕೆ ನೀವಿಬ್ರು ಮೇಧಾವಿಗಳ ಥರ ಯೋಚಿಸ್ತಿದ್ದೀರಾ. ಕೇಳಿಸ್ಕೊಂಡು ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ಅಕ್ಕ, ಇದರಲ್ಲಿ ಅತ್ತೆ ಕೈವಾಡ ಇರ್ಬೋದಾ? ನನ್ನ ಸಿಕ್ಸ್ತ್ ಸೆನ್ಸ್ ಕೂಡ ಅದೇ ಹೇಳ್ತಿದೆ. ಆಂಟಿ ಇದ್ದಾರೆ ಅಂತ ಏನು ಹೇಳಲಿಲ್ಲ. ಖಂಡಿತವಾಗ್ಲೂ ಇದು ಆ ಬ್ರಹ್ಮ ರಾಕ್ಷಸಿ ಮಾಡಿರೋ ಕೆಲಸನೇ. ಸಮಯಕ್ಕೆ ಸರಿಯಾಗಿ ತಗೊಂಬಂದು ತೋರಿಸ್ದೆ ಅಕ್ಕ. ಇಲ್ಲಾಂದ್ರೆ ಗಾಯತ್ರಿಗೆ ಹಾಗೆ ಹಾಲು ಕುಡಿಸ್ತಿದ್ದೆ. ಇವತ್ತು ಕೊಡ್ಬೇಡ ನೈನಿ. ಹಸು ಹಾಲು ತರಿಸಿ ಕುಡಿಸ್ತೀನಿ ಅಕ್ಕ. ಸರಿಯಾಗಿ ಯೋಚಿಸಿದ್ಯಾ? ಅವ್ರನ್ನ ಹೋಗೇನು ಕೇಳಕ್ ಹೋಗ್ಬೇಡ, ಸುಮ್ಮನೆ ಜಗಳ ಮಾಡ್ತಾರೆ. ನಾಗರಾಜ, ನಾಗರಾಜ ಎಲ್ಲಿ ಹೋದ? ನಾಗರಾಜ, ನಾಗವೇಣಿ, ನಾನು ನಿನ್ನ ಗುರ್ತಿಡಿಯಲ್ಲ ಅಂತ ತಿಳ್ಕೊಂಡೇನು? ಪರೀಕ್ಷೆ ಮಾಡ್ತಿದ್ಯಾ ಅಥವಾ ಪರಿಹಾಸ್ಯ ಮಾಡ್ತಿದ್ಯಾ? ಕ್ಷಮಿಸ್ಬಿಡಿ ಸ್ವಾಮಿ. ನನ್ ಗಂಡ ನಾಗರಾಜನ್ಗೆ ಆಪತ್ ಬರುತ್ತೆ ಅಂತ ಅನ್ಕೊಂಡೆ. ಅದಕ್ಕೆ ಅವನ್ ಬರೋಕ್ ಮುಂಚೆ ನಾನ್ ಬಂದ್ಬಿಟ್ಟೆ. ಹೇಳಿ ಸ್ವಾಮಿ, ನೀವ್ ಏನ್ ಆದೇಶ ಮಾಡ್ತಿರೋ ಆ ಕೆಲ್ಸ ನಾನ್ ಮಾಡ್ತೀನಿ. ನೀರಲ್ಲಿ ಮುಳುಗು ಅಂದ್ರು, ಬೆಂಕಿಲ್ ಹಾರು ಅಂದ್ರು, ನನ್ ಪ್ರಾಣನ ಒತ್ತೆ ಇಡ್ಬೇಕು ಅಂದ್ರು ಸರಿ. ನೀವ್ ಏನ್ ಮಾಡು ಅಂದ್ರೂ ಮಾಡ್ತೀನಿ ಸ್ವಾಮಿ. ಆದೇಶ ಕೊಡೋನು ನಾನಲ್ಲ, ಆ ವಿಶಾಲಾಕ್ಷಿ ತಾಯಿ. ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದೇ ರೀತಿ ನಡೆಯುತ್ತೆ ಅನ್ನೋದೇ ಸತ್ಯ. ಅದನ್ನ ಹೇಳೋಕೂ ಆಗಲ್ಲ, ಮತ್ತೆ ಬದಲಾಯಿಸೋಕೂ ಆಗಲ್ಲ. ಸುಮಂಗ್ಲಿಯಾಗಿ ಸಾಯ್ಬೇಕು ಅನ್ಕೊಂಡಿರೋ ನನ್ ಸಂಕಲ್ಪ ನೆರವೇರೋದಿಲ್ವಾ ಸ್ವಾಮಿ? ಏನ್ ನಡೆಯುತ್ತೆ ಅಂತ ನೋಡೋಣ ನಾಗವೇಣಿ. ನಾಗರಾಜು ಅದೆಷ್ಟೇ ಶಕ್ತಿವಂತ ಆದರೂ ಒಂದೊಂದು ಸಲ ಸೋಲಲೇಬೇಕಾಗುತ್ತೆ. ಬಂದಿಯಾ ನಾಗರಾಜ? ಗಂಡ ಹೆಂಡತಿಯಾಗಿರೋ ನಿಮ್ಮಿಬ್ಬರದು ಭಿನ್ನವಾದ ಮನಸ್ಥಿತಿಗಳೇ, ದಾರಿಗಳು ಬೇರೆ ಬೇರೆನೆ. ತಾರತಮ್ಯ ಎಷ್ಟೇ ಮಾಡಿದ್ರೂ ಅರಿಶಿನ ಕುಂಕುಮ ಅನ್ನೋ ಮಾತು ಬಂದ ತಕ್ಷಣ ನಿನ್ನ ಯೋಗಕ್ಷೇಮ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿಲಿದ್ದಾಳೆ ನಾಗವೇಣಿ. ನಿನ್ನ ಬದಲಾಗಿ ಅವಳೇ ಹೋಗಬೇಕು ಅಂತ ನಾನು ವಾದ ಮಾಡಿದೆ. ಹೋಗು, ನಿನ್ನ ನಂಬಿದವರ ಮನೆಗೆ ಹೋಗಿ ವಿಧಿವಿಧಾನದಂತೆ ನಡೆದುಕೋ. ಅವ್ರಿಗೇನು ಆಗಲ್ಲ ಅಲ್ವಾ ಸ್ವಾಮಿ? ಅಮ್ಮನಿಚ್ಛೆ ಏನು ಅನ್ನೋದು ನಾವು ನೋಡ್ಬೇಕಾಗಿದೆ ನಾಗವೇಣಿ. ಮಾಮ್, ನೀವು ಹೇಳ್ದಾಗೇನೆ ನೈನಿಗೆ ಡೌಟ್ ಬಂದಿದೆ ಮಾಮ್. ಹಸು ಹಾಲನ್ನ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಮಕ್ಳಿಗೆ ಕುಡಿಸ್ಬೇಕು ಅಂತಿದ್ದಾಳೆ.
ಅದಕ್ಕೆ ಅಲ್ವೇನೋ ತಟ್ಟೆಲ್ ನೀರು ಹಾಕಿ ಬಿಸಿ ಹಾಲನ್ನು ಇಟ್ಟಿರೋದು. ಮಾಮ್ ಬಂದ್ಲು. ಮಾಮ್ ನೈನಿ ಆಚೆ ಹೋದ್ಲು. ಹೋಗೋಣ ಬಾ. ನಡೀರಿ. ಹಾಂ ಅದ್ಗೆ ಯಾಕೆ ಕಿಚನ್ಗೆ ಹೋದ್ಲು? ಹೆಣ್ಮಕ್ಳಿಗೆ ಅಡ್ಗೆ ಮನೆ ಅಂದ್ರೆ ಸ್ವರ್ಗ ಅಲ್ವೇನೆ. ವಲ್ಲಭ ಕೂಡ ಹೋಗಿದ್ದಾನಲ್ಲ. ಕುಂಡ್ತಿರೋ ಅಕ್ಕಂಗೆ ಸಹಾಯ ಮಾಡ್ತಿರ್ಬೋದೇನಾ? ಕಾಫಿ ಬೇಕು ಅಂದಿದ್ರೆ ನೈನಿಗೋ ಇಲ್ಲ ಹಾಸ್ಗೋ ಹೇಳಿದ್ರೆ ಆಗಿತ್ತಪ್ಪ. ನಾನ್ ಕಾಫಿ ಬೆರೆಸಿದ್ರೆ ವಿಷ ಬೆರೆಸಿರೋರ್ ಥರ ಆಡ್ತಾರೆ ಅವರು. ಮಾಮ್ ತಣ್ಣಗಾಗಿದೆ ಅಲ್ವಾ? ಇಲ್ಲ ಅಂದ್ರೆ ಬಿಸಿ ಹಾಲು ತಾಗಿದ ತಕ್ಷಣ ಹಾಗೇನಾದ್ರೂ ಕೋಪ ಬಂದು ನಮ್ಮನ್ನೇನಾದ್ರೂ ಕಚ್ಬಿಟ್ರೆ? ಏಯ್ ಇಲ್ಲ ಕಣೋ, ನಯನಿ ಅನುಮಾನ ಪಟ್ಟು ಎಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ತಾ ಇದ್ದಾಳೆ. ಪೌಡರ್ ಕೊಡು. ಏನಕ್ಕ ಹಾಗೆ ನೋಡ್ತಿದ್ಯಾ? ನಿಮ್ ಮುದ್ದು ಅತ್ತೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದಾರೆ ಅಂತ. ಮಾಡಬೇಕಾಗಿರೋ ಕಾರ್ಯನ ಮಾಡ್ತಿದ್ದಾರೆ ಮಾತೆ. ಅವ್ರ ಕೆಲಸ ಕೂಡ ಮಾಡ್ತಾರ? ಡಮ್ಮೋ ಡಮ್ಮ, ಕೆಟ್ಟ ಕೆಲ್ಸಾನೇ. ಅಷ್ಟೇ ಅಲ್ವಾ, ಅವ್ರಿಗೇನ್ ಬರುತ್ತೆ ಅಂತ. ಬಟ್ಟೆಗಳೆಲ್ಲ ಒಣಗಿದ್ಯಾ ನೈನಿ? ಒಣಗಿದೆ ಚಿಕ್ಕಮ್ಮ, ಮಳೆ ಬರ್ಬೋದು ಅಂತ ತಗೊಂಡ್ ಬಂದೆ ಅಷ್ಟೇ. ಮಾಮ್ ಹಾಲ್ಗೆ ಎಲ್ಲರೂ ಬಂದಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಡೌಟ್ ಬಂದಿರುತ್ತಲ್ವಾ? ನೀನೇ ಹೇಳ್ತೀಯ ಹೇಗೆ? ಬಾಯ್ ಮುಚ್ಕೊಂಡಿರು. ಅವ್ರನ್ನ ಯಾರನ್ನೂ ಅಡುಗೆ ಮನೆಗೆ ಬರ್ದೇ ಇರೋ ಹಾಗೆ ನೋಡ್ಕೊ. ಹಾವು ಮಡಿಕೆ ಒಳಗೆ ಹೋದ್ಮೇಲೆ ಈ ಬಟ್ಟೆ ಕಟ್ಟಿ ಆಚೆ ಎತ್ಕೊಂಡು ಹೋಗ್ಬೇಕು. ನಡಿ. ಮಾಮ್, ನಿಮ್ಗೆ ಏನು ಬೇಕಾದರೂ ನೈನಿನಾಗಲಿ ಅತ್ತೇನಾಗಲಿ ಕೇಳ್ಬೋದಲ್ವಾ? ನಿಮ್ಮ ಕೈ ಫ್ರ್ಯಾಕ್ಚರ್ ಆಗಿದೆ, ಎಷ್ಟು ಹುಷಾರಾಗಿದ್ರೆ ಅಷ್ಟು ಒಳ್ಳೇದು ನಿಮಗೆ. ಪರವಾಗಿಲ್ಲ ಕಂದ, ಒಂದೇ ಕಡೆ ಅಲ್ಲಾಡದೆ ಸುಮ್ಮನೆ ಕೂತ್ಕೋಬೇಕು ಅಂದರೆ ನನ್ನ ಕೈಲಾಗಲ್ಲ. ಹೊರಗೆ ಸುತ್ತಾಡೋ ತುಂಬಾ ಅಭ್ಯಾಸ ಆಗಿದೆ ಅಲ್ವಾ? ಏಯ್, ಅದೇ ಅತ್ತೆ, ಹೊಸದಾಗಿ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಆಸ್ತಿ ನಿನ್ನ ಹೆಸರಲ್ಲೇ ಇದೆಯಲ್ಲಮ್ಮ, ಅವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಒಳ್ಳೆ ಡೀಲ್ ಸಿಕ್ಕಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ನಾನೇ ಸಜೆಸ್ಟ್ ಮಾಡಿದೆ ಚಿಕ್ಕಪ್ಪ.
ನಿನಗೆ ಎಷ್ಟೇ ಒಳ್ಳೆ ಸಲಹೆ ಕೊಟ್ಟರು ಕೇಳಿಸ್ಕೊಳ್ಳೋಂತಾಳಲ್ಲ ನೀನು. ಅಂಥದ್ರಲ್ಲಿ ಅವರಿಬ್ಬರ ಜೊತೆ ನೀನು ಉದ್ಧಾರ ಆಗೋ ಅಂತ ಡಿಸ್ಕಷನ್ ಮಾಡಿದ್ಯಾ? ತಮಾಷೆ ಅಲ್ವಾ ಇದು? ಮಗು ಹುಟ್ಟಿದಾಗ ಆಸ್ತಿ ಬರುತ್ತೆ, ಆ ದುಡ್ಡನ್ನ ಬಿಸ್ನೆಸ್ಗೆ ಸುಮ್ಮನೆ ಇನ್ವೆಸ್ಟ್ ಮಾಡಿ ಅದಕ್ಕೆ ವಲ್ಲಭ್ ಭಾವನ್ನ ಹೆಡ್ ಮಾಡ್ಬೋದು ಅಂತ ಮಾತಾಡಿರ್ಬೋದೇನೋ. ಕರೆಕ್ಟೇ, ಹಾಗೆ ಅನ್ಕೊಂಡ್ವಿ. ಅತ್ಗೆ ಹೀಗೆ ಹೇಳ್ತೀನಿ ಅಂತ ಏನೋ ಅನ್ಕೋಬೇಡ. ಯಾವ ಬಿಸ್ನೆಸ್ ಆದ್ರೂ ಸರಿ, ಒಂದ್ಸಲ ವಿಶ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ. ಅಯ್ಯ, ವಿಶಾಲ್ನ ಬೆಳೆಸಿ ದೊಡ್ಡವನ್ ಮಾಡಿದ್ದು ನಮ್ಮ ಮಾಮೆ. ಹತ್ತಿ ದೇಣಿ ಒದೆಯೋದು ಅಂದ್ರೆ ಇದೆ ಅನ್ಸತ್ತೆ. ಹೆಲೋ ರಾಜ, ಮಕ್ಕಳಿಗೆ ಮುಖ ತೊಳ್ಸೋದು, ಬಟ್ಟೆ ಹಾಕೋದು, ಈ ತರ ಕೆಲಸ ಯಾರಾದ್ರೂ ಮಾಡ್ತಾರೆ. ಇವ್ರು ಸಾಕ್ದವ್ರ ಇಲ್ಲ ಜನ್ಮ ಕೊಟ್ಟವ್ರ ಅಂತ ಯಾರು ನೋಡೋದಿಲ್ಲ. ಅಲ್ಲಿ ನೋಡು. ಆಸೆ ಬೇರೆ, ಅನುಭವ ಬೇರೆ. ಅದನ್ನ ಹೇಳ್ತಿರೋದು ಹಾಸಿನಿಯಮ್ಮ. ಅರ್ಥ ಆಯ್ತು ಪಾವನಮೂರ್ತಿ. ಬಾ ಶಿವಶಂಭೋ, ನಿಮ್ಮ ಈಗಿನ ಕರ್ತವ್ಯ ಬೇರೆನೆ ಅಲ್ವಾ ಮಾತೆ? ಹೌದು ವಲ್ಲಭ, ನಡಿ. ಅರೆ, ಇವರನ್ನ 5 ನಿಮಿಷಕ್ಕೂ ಅಡುಗೆ ಮನೆಗೆ ಹೋಗ್ತಿದ್ದಾರೆ. ನೋಡಿ ಮಾಮ್, ಏನಾದ್ರೂ ಬೇಕಾ ಅಂತ ಕೇಳಿದ್ರು ಹೇಳಲ್ಲ. ದೊಡ್ಡವರು ಕೇಳಿ ಸೇವೆ ಮಾಡಿಸ್ಕೊಳ್ಳಲ್ಲ ಅಕ್ಕ, ನಾವೇ ಮಾಡ್ಬೇಕು. ಹೇಗೆ ಅತ್ತೆ, ನಿಮ್ ಕಾಲ್ ಮುರಿಲ, ನಿಮ್ ಕಥೆ ಸಿಕ್ಲಾ ಅಂತನಾ? ಅದಕ್ಕೆ ನಿಮಗೂ ನನಗೆ ಮಾಮ್ ಮೇಲೆ ಕೋಪ ಇದೆ ಅನ್ಸುತ್ತಾ? ನನ್ಗೇನಿಲ್ಲ ಯಜಮಾನ್ರೆ. ನನ್ಗಿದೆ. ಮೇಲ್ನೋಟಕ್ಕೆ ನಗ್ತಾ ಮಾತಾಡ್ಕೊಂಡು ಮನ್ಸಲ್ಲಿ ಪಿತೂರಿ ಮಾಡೋರನ್ನ ಕಂಡ್ರಂತೂ ನನಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ಹೋಗ್ಲಿ ಬಿಡಿ, ಏನಾದರೂ ಹೆಲ್ಪ್ ಬೇಕೇನೋ ಕೇಳಿ. ಕಟ್ಟು ಮಾಮ್, ನನಗೆ ಭಯ ಆಗ್ತಿದೆ ಮಾಮ್. ಕಟ್ಟು. ಮಾಮ್, ನನ್ನ ಕೈಲಾಗಲ್ಲ, ನೀವೇ ಕಟ್ಟಿ. ಕರ್ಮ. ಸರಿ, ಹಿಡ್ಕೋ. ಇಷ್ಟಕ್ಕೂ ಏನ್ ಮಾಡ್ತಿದ್ದಾರೆ ಇವರು? ಮಮ್ಮಿ, ಕಟ್ಟಿ ಕಟ್ಟಿ, ಬೇಗ ಕಟ್ಟಿ.
ಅಪ್ಪ ಕಟ್ಬಿಟ್ಟೆ ಕಣೋ.